ಆಲ್ರೆಡಿ ಇನ್ನೊಂದು ಫ್ಲೈಟ್ ಹೋಗ್ತಾ ಇದೆ ಆಲ್ರೆಡಿ ನೋಡ್ತಾನೆ ಇದ್ದೀರಲ್ಲ ಸರ್. ಸೊ ಏರ್ಪೋರ್ಟ್ ಹತ್ರ ಇರೋದ್ರಿಂದ ಫ್ಲೈಟ್ಗಳು ಹೋಗ್ತಾನೆ ಇದ್ದಾವೆ. ಸುಮಾರು ಒಂದು 5 to 10 ಮಿನಿಟ್ಸ್ ಒಂದೊಂದು ಫ್ಲೈಟ್ ಹೋಗ್ತಾ ಇದಾವೆ ಇಲ್ಲಿ. ಓಕೆ, ಸೊ ನಿಮಗೆ ಇಲ್ಲಿಂದ ಬೂದಿಗೆರೆ ಬರೀ 7 ಕಿಲೋಮೀಟರ್ ಇರುತ್ತೆ. 15 ರಿಂದ 20 ನಿಮಿಷದಲ್ಲಿ ರೀಚ್ ಆಗ್ತೀರಾ ಸರ್. ಇದು ನಿಮ್ಗಿನ್ನ 1.5 ತಿಂಗಳಲ್ಲಿ ಅಂದ್ರೆ 45 ದಿನಗಳಲ್ಲಿ ನಿಮ್ಗೆ ಫಿನಿಶಿಂಗ್ ಮಾಡ್ಬಿಟ್ಟು ನಾವು ಸೊ ಹ್ಯಾಂಡ್ ಓವರ್ ಮಾಡೋಂಥದ್ದು 45 ಡೇಸ್ ಅಲ್ಲಿ ಎಲ್ಲ ಕಂಪ್ಲೀಟ್ ಖಂಡಿತ ಹೇಳ್ತಾ ಇದ್ರೆ. ಹೌದು ಸರ್. ಈಗ ನಮ್ಮ ಪ್ರಾಜೆಕ್ಟ್ ಅಲ್ಲಿ ಟೋಟಲ್ 79 ಪ್ಲಾಟ್ಸ್ ಇದೆ. ಸೊ ಅವೈಲಬಲ್ ಬಂದ್ಬಿಟ್ಟು ಈಗ ನಮ್ಮ ಹತ್ರ 40 ಪ್ಲಾಟ್ಸ್ ಅವೈಲಬಲ್ ಇದೆ. ನಿಮಗೆ ಎಂಟ್ರೆನ್ಸ್ ಎಲಿಗೆಂಟ್ ಎಂಟ್ರೆನ್ಸ್ ನಿಮಗೆ 6 ಫೀಟ್ ಇರುವಂತ ಕಾಂಪೌಂಡ್ ವಾಲ್ ಅರೌಂಡ್ ಎಲ್ಲ ಕಾಂಪೌಂಡ್ ವಾಲ್ 6 ಫೀಟ್ ಇರುವಂತದಿದೆ. ನೋಡ್ತಾ ಇದ್ದೀರಾ, ಇದು 40 ಫೀಟ್ ರೋಡ್ ಕೊಡ್ತಾ 40 ಫೀಟ್. ಆಸ್ ಪರ್ ದ ಬೈಯಪ್ಪ ಹೇಳಬೇಕು ಅಂದ್ರೆ 30-50 ಸೈಟ್ ನಾವು ಎಲ್ಲಿ ಕೊಡ್ತೀವಿ, ನಿಮಗೆ 40 ಫೀಟ್ ರೋಡ್ ಮ್ಯಾಂಡೇಟ್ ಆಗಿರುತ್ತೆ ಸರ್. ಈ ಡೆಡ್ ಎಂಟ್ರೆನ್ಸ್ ಇಂದ ಈ ಕಡೆ ಎಲ್ಲ ಏನ್ ನೋಡ್ತಾ ಇದ್ದೀರಾ, ಇದು ಪಾರ್ಕ್ 2 ಬರುತ್ತೆ. ನಿಮಗೆ ಪ್ರೀಮಿಯಂ ವಿಲ್ಲಾ ಫ್ಲಾಟ್ಸ್ ಬರೀ ಬರೆಯೋದಷ್ಟೇ ಅಲ್ಲ, ಇದ್ರ ಪ್ರಕಾರನೇ ಕೆಲಸ ನಡೀತಾ ಇದೆ ಇಲ್ಲಿ. ಈ ಕಾಂಕ್ರೀಟ್ ಸಹ ಬಳಸಿರೋದು ನೀವು ಹೈವೇಗಳಲ್ಲಿ ಬಳಸ್ತಾರಲ್ವಾ ಸರ್. ಸೊ ಆ ತರ ಗುಡ್ ಕ್ವಾಲಿಟಿ ಮೆಟೀರಿಯಲ್ ಇರುವಂತ ಕಾಂಕ್ರೀಟ್ ಅನ್ನೇ ನಾವು ಯೂಸ್ ಮಾಡಿರ್ತಕ್ಕಂಥ. ಹೆವಿ ವೈಟ್ ಗಾಡಿಗಳು ಸಹ ಹೋದ್ರೂ ಯಾವುದೇ ತರ ತೊಂದರೆ ಆಗಲ್ಲ, ಲಾಂಗ್ ಲೈಫ್ ಬರುತ್ತೆ. ಇದು 24x ಸೆಕ್ಯೂರಿಟಿ ವ್ಯವಸ್ಥೆ ಸರ್. ಹೌದು, 24/7 ಸೆಕ್ಯೂರಿಟಿ, CC ಕ್ಯಾಮ್ರಾಗಳ ಅವೈಲಬಲ್ ಇದೆ. ಯಾರೇ ಒಬ್ರು ಎಂಟ್ರೆನ್ಸ್ ಆಗ್ಬೇಕು ಅಂದ್ರು ಫಸ್ಟ್ ಪರ್ಮಿಷನ್ ತಗೊಂಡೆ ಅವ್ರನ್ನ ನಾವು ಒಳಗಡೆ ಬಿಡುವಂಥದ್ದು. ಇದು ಪ್ರಾಪರ್ ಗೇಟೆಡ್ ಕಮ್ಯುನಿಟಿ ಪ್ರಾಜೆಕ್ಟ್ ಸರ್. ಇದು ಈ ಏರ್ಪೋರ್ಟ್ ಸುತ್ತಮುತ್ತ ಡೆವಲಪ್ಮೆಂಟ್ ನೋಡೋದಾದ್ರೆ ಏರ್ಪೋರ್ಟ್, BCCI ಅಕಾಡೆಮಿ ಮತ್ತೆ ಇಂಟರ್ನ್ಯಾಷನಲ್ ಟೆಕ್ ಪಾರ್ಕ್ ಇನ್ನು ಬೇಜಾನ್ ಇದಾವೆ. ಸೊ ನಿಮಗೆ ಪೀಸ್ಫುಲ್ ಏರಿಯಾ ಸಿಗುತ್ತೆ. ಸುತ್ತಮುತ್ತ ನೀವು ನೋಡೋದಾದ್ರೆ ನಮ್ಮ ಪ್ರಾಪರ್ಟಿಯಿಂದ ಒಂದು ದೇವನಹಳ್ಳಿಗೆ ರೀಚ್ ಆಗಬೇಕು ಅಂದರೆ 15 to 20 ಮಿನಿಟ್ಸ್ ಅಲ್ಲಿ ನೀವು ರೀಚ್ ಆಗ್ತೀರಾ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಬೆಂಗಳೂರಿಂದ ಸೀದಾ ನಾರ್ತ್ ಬೆಂಗಳೂರು ಅಂದರೆ ದೇವನಹಳ್ಳಿ ಕಡೆ ಬಂದಿದ್ದೀನಿ. ಸೊ ಹಾಗಾಗಿ ಯಾರೆಲ್ಲ ದೇವನಹಳ್ಳಿ ಸುತ್ತಮುತ್ತ ಸೈಟ್ ಬೇಕು ಅಂತ ನೋಡ್ತಾ ಇದ್ದೀರೋ ಅಂಥವ್ರಿಗಾಗಿನೇ ನಾನಿವತ್ತು MVK ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ ಸಂಸ್ಥೆ ಕಡೆಯಿಂದ ಅತನೆ ಅಂತಕ್ಕಂಥ ಒಂದು ಲೇಔಟ್ ಆಗ್ತಾ ಇದೆ, ಹೊಸ್ದಾಗಿ ರೆಡಿ ಆಗ್ತಾ ಇದೆ. ಸೊ ನೋಡ್ತಾ ಇದ್ದೀರಾ ಬ್ಯಾಕ್ಗ್ರೌಂಡಲ್ಲಿ, ಯಾರಿಗೆಲ್ಲ ದೇವನಹಳ್ಳಿ ಸುತ್ತಮುತ್ತ ಸೈಟ್ ಬೇಕು ಅಂತ ನೋಡ್ತಾ ಇದ್ದೀರೋ ಅಂಥವ್ರಿಗಾಗಿನೇ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅಂದರೆ ಏನೆಲ್ಲ ಅಮ್ಯುನಿಟೀಸ್ ಕೊಡ್ತಾ ಇದ್ದಾರೆ, ಸುತ್ತಮುತ್ತ ಡೆವಲಪ್ಮೆಂಟ್ ಏನು, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ MVK ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ ಸಂಸ್ಥೆ ಕಡೆಯಿಂದ ಪವನ್ ಅವ್ರು ಜಾಯ್ನ್ ಆಗಿ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ. ನೋಡಿ, ಇದ್ರ ಡೀಟೇಲ್ಸ್ ಏನು, ಡಾಕ್ಯುಮೆಂಟ್ ಏನು ಬರುತ್ತೆ, ಇಮಿಡಿಯೇಟ್ ರಿಜಿಸ್ಟ್ರೇಷನ್ ರೆಡಿ ಇದೆಯಾ, ಲೋನ್ ಆಗುತ್ತಾ, ಪ್ರತಿಯೊಂದು ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪೂರ್ತಿ ವಿಡಿಯೋ ನೋಡಿ. ಸೊ ಈಗ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ MVK ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ ಸಂಸ್ಥೆ ಕಡೆಯಿಂದ ಪವನ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ರೆ ಮೊದಲನೇದಾಗಿ ನಮ್ಮ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಈ ಲೇಔಟ್ ಬಗ್ಗೆ ಡೀಟೇಲ್ಸ್ನ ಕಲೆಕ್ಟ್ ಮಾಡೋದಕ್ಕಿಂತ ಮುಂಚೆ ಸರ್, ನಿಮ್ಮ MVK ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಅಂದರೆ ನಿಮ್ಮ ಸಂಸ್ಥೆ ಬಗ್ಗೆ ತಿಳಿಸ್ಕೊಟ್ಬಿಡಿ. ಎಷ್ಟು ವರ್ಷದಿಂದ ಇದ್ದೀರಾ, ಎಷ್ಟನೇ ಪ್ರಾಜೆಕ್ಟ್ ಇದು, ಏನು ಉದ್ದೇಶ ನಿಮ್ಮದು, ಯಾವ್ಯಾವ ಥರ ಪ್ರಾಜೆಕ್ಟ್ಗಳನ್ನ ನೀವು ಡೀಲ್ ಮಾಡ್ತೀರಾ ಹೇಳಿ ಸರ್. ಸರ್, ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್. ಸೊ ನೀವು ನಮ್ಮ ಪ್ರಾಜೆಕ್ಟಿಗೆ ಬಂದು ನಿಮ್ಮ ಕಡೆಯಿಂದ ನಮಗೊಂದು ಸಾಥ್ ಕೊಡ್ತಾ ಇರೋದಕ್ಕೆ. ಆ್ಯಂಡ್ ನಮ್ಮ ಸಂಸ್ಥೆ ಬಗ್ಗೆ ಹೇಳೋದಾದರೆ, ಸೊ ನಮ್ಮ ಸಂಸ್ಥೆ ಸುಮಾರು ನಾವು ಒಂದು 15 ವರ್ಷದಿಂದ ನಾವು ಬೆಂಗಳೂರಲ್ಲಿ ರಿಯಲ್ ಎಸ್ಟೇಟ್ ಬ್ಯಾಕ್ಗ್ರೌಂಡಲ್ಲಿ ಇದ್ದೀವಿ ಸರ್. ಸೊ ಇದುವರೆಗೆ ನಾವು ಒಂದು 8 ಪ್ರಾಜೆಕ್ಟ್ಗಳನ್ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀವಿ. ಆ್ಯಂಡ್ ಇದು ಬಂದು ನಮ್ಮ 9ನೇದು ಸಕ್ಸಸ್ಫುಲ್ ಪ್ರಾಜೆಕ್ಟ್ನ ನಾವು ಮಾಡಬೇಕು ಅನ್ನೋದೇ ನಮ್ಮ ಧ್ಯೇಯ. ಸೊ MVK ಆ್ಯಂಡ್ ಬಿಲ್ಡರ್ಸ್ ಅಂದರೆ ಟ್ರಸ್ಟ್ ಸರ್. ಟ್ರಸ್ಟ್ ಅಂತ ಬರುತ್ತೆ ನಮ್ಮ ಸಂಸ್ಥೆ ಬಗ್ಗೆ ನಾನು ಹೇಳೋದಾದರೆ. ಎಷ್ಟು ವರ್ಷದಿಂದ ಇದೆ ನಿಮ್ಮ ಸಂಸ್ಥೆ ಸರ್? ನಮ್ಮದು ಸುಮಾರು 15 ವರ್ಷದಿಂದ ಇದೆ. ಇದು 9ನೇ ಪ್ರಾಜೆಕ್ಟ್. ಹೌದು ಸರ್. ಸಕ್ಸಸ್ಫುಲ್ ಆಗಿ ನಾವು 8 ಪ್ರಾಜೆಕ್ಟ್ಗಳನ್ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀವಿ. ಓಕೆ, ಸರಿ ಸರ್. ಹಾಗಾದರೆ ನಾವೀಗ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದ್ದೀವಿ ಸರ್? ಸರ್, ಎಕ್ಸಾಕ್ಟ್ ನೀವು ನೋಡೋದಾದರೆ ಇದು ಬೂದಿಗೆರೆಯಿಂದ ನಲ್ಲೂರು ಕನೆಕ್ಟ್ ಆಗುವಂಥ ಒಂದು ರೋಡ್. ಈ ಕಡೆ ಬೂದಿಗೆರೆ ಬರುತ್ತೆ, ಇದು ನಿಮಗೆ ಬೂದಿಗೆರೆ ಬರುತ್ತೆ. ಅದು ನಲ್ಲೂರ್ಗೆ ಹೋಗ್ತಕ್ಕಂಥ ರೋಡ್. ಓಕೆ. ಸೊ ನಿಮಗೆ ಇಲ್ಲಿಂದ ಬೂದಿಗೆರೆ ಬರೀ 7 ಕಿಲೋಮೀಟರ್ ಇರುತ್ತೆ. 15 ರಿಂದ 20 ನಿಮಿಷದಲ್ಲಿ ರೀಚ್ ಆಗ್ತೀರಾ. ಹಾಗೆ ನೀವು ಈ ಕಡೆ ಹೋಗೋದಾದ್ರೆ ಸರ್, ಇದು STRR ರಿಂಗ್ ರೋಡ್ಗೆ ನಿಮಗೆ ಕನೆಕ್ಟ್ ಆಗುತ್ತೆ. ಬರೀ 2.5 ಕಿಲೋಮೀಟರ್, 5 to 10 ಮಿನಿಟ್ಸ್. ಎಕ್ಸಾಕ್ಟ್ ಲೊಕೇಶನ್ ಇರೋದಲ್ಲಿ ಇದು ಜೊನ್ನಹಳ್ಳಿ ಸರ್. ಜೊನ್ನಹಳ್ಳಿ. ಸೊ ಹಾಗಾದ್ರೆ ದೇವನಹಳ್ಳಿ ಹತ್ರ ಬರ್ತಕ್ಕಂಥ ಜೊನ್ನಹಳ್ಳಿ ವಿಲೇಜ್ ಹತ್ರ ಇರ್ತಕ್ಕಂಥದ್ದು ಈ ಪ್ರಾಪರ್ಟಿ ಅಲ್ವಾ ಸರ್? ಹೌದು. ಸೊ ನೋಡಿ, ಆಲ್ರೆಡಿ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇದ್ರೆ ಎಲ್ಲ ವರ್ಕು ಕೂಡ ನಡೀತಾ ಇದೆ. ಸೊ ಇನ್ನು ಎಷ್ಟು ದಿನ ಹಿಡಿಯುತ್ತೆ ಇದು ಕೆಲಸ ಎಲ್ಲ ಮುಗಿಯೋಕೆ? ಸರ್, ಇದು ನಿಮ್ಗಿನ್ನ 1.5 ತಿಂಗಳಲ್ಲಿ ಅಂದ್ರೆ 45 ದಿನಗಳಲ್ಲಿ ನಿಮಗೆ ಫಿನಿಶಿಂಗ್ ಮಾಡಿಬಿಟ್ಟು ನಾವು ಸೊ ಹ್ಯಾಂಡ್ ಓವರ್ ಮಾಡೋಂಥದ್ದು 45 ಡೇಸ್ ಅಲ್ಲಿ ಎಲ್ಲ ಕಂಪ್ಲೀಟ್ ಖಂಡಿತ ಹೇಳ್ತಾ ಇದ್ರೆ. ಹೌದು. ಓಕೆ, ಇನ್ನು ಎಷ್ಟು ಸೆಟ್ಸ್ ಇದೆ ಸರ್ ಇಲ್ಲಿ ಟೋಟಲ್? ಸರ್, ಈಗ ನಮ್ಮ ಪ್ರಾಜೆಕ್ಟ್ ಅಲ್ಲಿ ಟೋಟಲ್ 79 ಪ್ಲಾಟ್ಸ್ ಇದೆ. ಸೊ ಅವೈಲಬಲ್ ಬಂದ್ಬಿಟ್ಟು ಈಗ ನಮ್ಮ ಹತ್ರ 40 ಪ್ಲಾಟ್ಸ್ ಅವೈಲಬಲ್ ಇದೆ ಸರ್. ಸೊ ಅಂದ್ರೆ 79 ಆಲ್ರೆಡಿ ಸೋಲ್ಡ್ ಔಟ್ ಆಗಿ ಇನ್ನು 40 ಮಾತ್ರ ಇರ್ತಕ್ಕಂಥದ್ದು ಸರ್. ಹೌದು. 39 ಸೆಟ್ ಸೋಲ್ಡ್ ಔಟ್ ಆಲ್ರೆಡಿ. ಹೌದು ಸರ್.
ಸೂಪರ್. ಸೊ ನೀವು ನೋಡೋದಾದ್ರೆ ಲೊಕೇಶನ್ ಪ್ರಕಾರ ನೋಡೋದಾದ್ರೆ ನಮ್ಮ ಸಂಸ್ಥೆ ಬಗ್ಗೆ ತಿಳಿದಿರುವಂತವ್ರು ಖಂಡಿತ ಇಲ್ಲಿ ಬೈ ಮಾಡ್ತಾರೆ. ಯಾಕಂದ್ರೆ ಒಂದು ನೀವು ಹೇಳಿದಾಗ ನಾನು ಹೇಳ್ತಾ ಇರೋ ರೀತಿ ಏನಂದ್ರೆ ನಮ್ಮ ಸಂಸ್ಥೆಯಲ್ಲಿ ಬಂದ್ಬಿಟ್ಟು 100% ಡಾಕ್ಯುಮೆಂಟ್ಸ್ ಇರುತ್ತೆ ಸರ್. ಓಕೆ. ನೀವು ನಮ್ಮುವಂತ ಟ್ರಸ್ಟ್ ಏನ್ ಮಾಡ್ತೀರಾ, ನಾವು ಅದನ್ನ ನಂಬಿಕೆನ ಉಳಿಸ್ಕೊಳ್ತೀವಿ, ಅದೇ ತರ ಉಳಿಸ್ಕೊಂಡಿದ್ದೀವಿ ಸಹ. ಆ್ಯಂಡ್ ಇದಿನ್ನು ಪ್ರೀ ಲಾಂಚ್ ಆಗಿರೋ ಟೈಮಲ್ಲೇ ನಾವು 39 ಪ್ಲಾಟ್ಸ್ನ ಸೇಲ್ ಮಾಡಿದ್ದೀವಿ ಅಂದರೆ ನೀವೇ ನೋಡಿ ಸರ್, ಜನರಿಗೆ ನಮ್ಮಲ್ಲಿರುವಂಥ ನಂಬಿಕೆ ಯಾವ ಥರ ಇರುತ್ತೆ. ಎನಿವೇ ಸರ್, ಆಲ್ ದ ಬೆಸ್ಟ್, ಚೆನ್ನಾಗಾಗಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಮತ್ತು ಈ 79 ಸೈಟ್ಸಲ್ಲಿ ಯಾವ್ಯಾವ ಡೈಮೆನ್ಷನಲ್ಲಿ ಇದಾವೆ ಇಲ್ಲಿ ಸರ್? ಡೈಮೆನ್ಷನ್ ವೈಸ್ ನಮ್ಮ ಕೂಡ 30-50 ಸಿಗುತ್ತೆ ನಿಮಗೆ. 30-40 ಇಲ್ವಾ? 30-40 ಸೈಟ್ಸ್ ಇದೆ. ಆಡ್ ಸೈಜಸ್ ಸಹ ಇದೆ. ಆಡ್ ಸೈಜಸ್ ಬಂದು ಡಿಫ್ರೆಂಟ್ ಡೈಮೆನ್ಷನ್ಸ್ ಇರುತ್ತೆ. ಈಗ 30-40 30-50 ಎರಡು ಡೈಮೆನ್ಷನಲ್ಲಿ ಇದೆ. ಹೌದು. ಸೊ ಈಗೇನು ನಾವು ಉಳಿದಿರ್ತಕ್ಕಂಥ 40 ಸೈಟ್ಸ್ ಅಂತ ಇದ್ರು, ಆ 40 ಸೈಟ್ಸಲ್ಲೂ ಆಪ್ಷನ್ಸ್ ಇದೆಯಾ? ನಿಮಗೆ 30-40 ಮತ್ತೆ ಆಡ್ ಸೈಜಸ್ ಮಾತ್ರ ಆಪ್ಷನ್ಸ್. 30-50 ಇಲ್ಲ. 30-50 ನಮ್ಮ ಹತ್ರ ಲಿಮಿಟೆಡ್ ಇದೆ ಸರ್. ಲಿಮಿಟೆಡ್ ಇದೆ. ಓಕೆ. ಯಾವ್ಯಾವ ಫೇಸಿಂಗ್ ಅಲ್ಲಿ ನೋಡ್ಬೋದು ಸರ್? ಈಸ್ಟ್ ಫೇಸಿಂಗ್ ಅಂಡ್ ವೆಸ್ಟ್ ಫೇಸಿಂಗ್ ಅವೈಲಬಲ್ ಇದೆ ನಮ್ಮ. ಈಸ್ಟ್ ಫೇಸಿಂಗ್ ಅಂಡ್ ವೆಸ್ಟ್ ಫೇಸಿಂಗ್ ಅಲ್ಲಿ ಇದಾವೆ. ಹೌದು ಅಲ್ವಾ ಸರ್? ಹೌದು. ಅಂದ್ರೆ ಈಗೇನು ಎರಡು ಫೇಸಿಂಗ್ ಅಲ್ಲಿ ಇದೆ, ಯಾವ್ದು ಬೇಕಾದ್ರೆ ತಗೋಬಹುದು. ಮೇನ್ ಆಗಿ 30-40 ಜಾಸ್ತಿ ಇರ್ತಕ್ಕಂಥದ್ದು, 30-50 ಲಿಮಿಟೆಡ್ ಸೈಟ್ಸ್ ಇದೆ. ಹೌದು ಅಲ್ವಾ ಸರ್? ಹೌದು. ಓಕೆ ಸರ್, ಎಲ್ಲ ಕೆಲಸ ನಡೀತಾ ಇದೆ. ಇನ್ನು 45 ಡೇಸಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಏನೆಲ್ಲ ಅಮ್ಯುನಿಟೀಸ್ ಕೊಡ್ತಾ ಇದ್ದೀರಾ ಇಲ್ಲಿ? ಸರ್, ಅಮ್ಯುನಿಟೀಸ್ ವೈಸ್ ನಿಮಗೆ ಎಂಟ್ರೆನ್ಸ್, ಎಲಿಗೆಂಟ್ ಎಂಟ್ರೆನ್ಸ್, ನಿಮಗೆ 6 ಫೀಟ್ ಇರುವಂಥ ಕಾಂಪೌಂಡ್ ವಾಲ್, ಅರೌಂಡ್ ಎಲ್ಲ ಕಾಂಪೌಂಡ್ ವಾಲ್ 6 ಫೀಟ್ ಇರುವಂಥದ್ದಿದೆ. ಎಲಿಗೆಂಟ್ ಎಂಟ್ರೆನ್ಸ್ ಕೊಡ್ತಾ ಇದ್ದೀವಿ. ಒನ್ಸ್ ನೀವು ಎಂಟರ್ ಆದ್ಮೇಲೆ ನೀವು ನೋಡ್ತಾ ಇದ್ದೀರಾ, ಇದು 40 ಫೀಟ್ ರೋಡ್ ಕೊಡ್ತಾ ಇದ್ದೀವಿ. ಆಸ್ ಪರ್ ದ ಬೈಯಪ್ಪ ಹೇಳಬೇಕು ಅಂದರೆ 30-50 ಸೈಟ್ ನಾವು ಎಲ್ಲಿ ಕೊಡ್ತೀವಿ, ನಿಮಗೆ 40 ಫೀಟ್ ರೋಡ್ ಮ್ಯಾಂಡೇಟ್ ಆಗಿರುತ್ತೆ ಸರ್. ಸೊ ನಾವು ಎಲ್ಲ ಡಾಕ್ಯುಮೆಂಟ್ ಪ್ರಕಾರನೇ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಮ್ಯುನಿಟೀಸ್ ವೈಸ್ ಅಂತ ಬಂದರೆ, ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಈ ಡೆಡ್ ಎಂಟ್ರೆನ್ಸಿಂದ ಈ ಕಡೆ ಎಲ್ಲ ಏನು ನೋಡ್ತಾ ಇದ್ದೀರಾ, ಇದು ಪಾರ್ಕ್ 2 ಬರುತ್ತೆ ನಿಮಗೆ. ಇದೆಲ್ಲ ಪಾರ್ಕಿಂಗ್ ಸ್ಪೇಸ್ ಬರುತ್ತೆ. ಇನ್ನು ಎಂಟ್ರೆನ್ಸ್ ನೀವು ಇಲ್ಲಿ ನೋಡಿದ್ರಲ್ವಾ, ಸೊ ಇಲ್ಲಿ ಕಂಪ್ಲೀಟ್ ನಿಮಗೆ ಇಲ್ಲಿಂದ 10,000 ಸ್ಕ್ವೇರ್ ಫೀಟ್ ವರೆಗೂ CA ಸೈಟ್ ಇದೆ. CA ಸೈಟ್? ಹೌದು, CA ಸೈಟ್ ಇದೆ. ಮತ್ತೆ ಇದೆಲ್ಲ ತುಂಬಾ ಅಟ್ರಾಕ್ಷನ್ ಆಗಿದಾವೆ ಸರ್. ಇಲ್ಲೇನು ನೋಡ್ತಾ ಇದೀವಿ ಇವೆಲ್ಲ. ಹೌದು. ಸೊ ಇವೆಲ್ಲ ಏನು ಸ್ಪೆಷಲ್ ಹೇಗೆ ಇದು ಸರ್? ಹೌದು, ಇದನ್ನ ನಾವು ಕಸ್ಟಮೈಸೇಷನ್ಗೆ ಅಂತ ಕೊಟ್ಟಿರೋದು. ಸೊ ನಾವು ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಇದನ್ನ? ಸರ್, ಇದನ್ನ ನಾವು ಈ ಸಾಸರ್ ರೈಡ್ ಇದೆಯಲ್ಲ, ಲೈಕ್ ಇಲ್ಲಿ ವಾಟರ್ ಹೋಗೋದಕ್ಕೆ ಅದೆಲ್ಲ ಈಸಿಯಾಗಿ ಫ್ಲೋ ಹೋಗ್ಲಿ ಅಂತ, ಈಸಿಯಾಗಿ ಫ್ಲೋ ಆಗ್ಲಿ ಅಂತ ಕೊಡ್ತಾ ಇದೀವಿ ಸರ್. ಅಂಡ್ ನಾವು ಈ ಕಾಂಕ್ರೀಟ್ ಸಹ ಬಳಸಿರೋದು, ನೀವು ಹೈವೇಗಳಲ್ಲಿ ಬಳಸ್ತಾರಲ್ವಾ ಸರ್, ಸೊ ಆ ತರ ಗುಡ್ ಕ್ವಾಲಿಟಿ ಮೆಟೀರಿಯಲ್ ಇರುವಂತ ಕಾಂಕ್ರೀಟ್ ಅನ್ನೇ ನಾವು ಯೂಸ್ ಮಾಡಿರ್ತಕ್ಕಂಥ. ಹೆವಿ ವೈಟ್ ಗಾಡಿಗಳು ಸಹ ಹೋದ್ರು ಯಾವುದೇ ತರ ತೊಂದರೆ ಆಗಲ್ಲ, ಲಾಂಗ್ ಲೈಫ್ ಬರುತ್ತೆ ನಿಮ್ಗೆ. ಓಕೆ ಓಕೆ. ಇದು ಎಷ್ಟು ಬೋರ್ ಹಾಕ್ಸಿದ್ದೀರಾ ಇಲ್ಲಿ? ಸರ್, ನಮ್ ಕೂಡ 3 ಬೋರ್ ಇದೆ. 800 to 1200 ಫೀಟ್ ಅಲ್ಲೇ ನಮಗೆ ಸಿಕ್ಕಿದೆ, ನೀರು ಸಿಕ್ಕಿದೆ, ಸಫಿಶಿಯೆಂಟ್ ಇದೆ. ಓಕೆ. ಓವರ್ ಟ್ಯಾಂಕ್ ಇದೆಯಾ ಹೇಗೆ? ಸರ್, ಖಂಡಿತ ಓವರ್ ಹೆಡ್ ಟ್ಯಾಂಕ್ ನೋಡಿ, ನೀವು ಅಲ್ಲಿ ನೋಡ್ತಾ ಇದ್ದೀರಾ, ಅಲ್ಲಿ ಗಿಡಗಳು ಅಡ್ಡ ಇದೆ ನೋಡಿ, ಅಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಹೌದು ಸರ್. ಏನ್ ಲೀಟರ್ ಕೆಪಾಸಿಟಿ ಇದೆ ಸರ್? ಅದು ನಿಮಗೆ 1,80,000 ಲೀಟರ್ ಕೆಪಾಸಿಟಿ ಇರುವಂತ ಓವರ್ ಹೆಡ್ ಟ್ಯಾಂಕ್. ಹಾಗೆ ನಿಮಗೆ ಪಾರ್ಕ್ 1 ಸಹ ಅಲ್ಲಿ ಬರುತ್ತೆ ಸರ್. ಸೊ 1,83,000 ಲೀಟರ್ ಕೆಪಾಸಿಟಿ ಇರ್ತಕ್ಕಂಥ ಓವರ್ ಹೆಡ್ ಟ್ಯಾಂಕ್ ಅಲ್ವಾ? ಅಲ್ಲಿ ಇನ್ನೊಂದು ಪಾರ್ಕ್ ಬರುತ್ತೆ, ಅದೇ ಮೊದಲನೇ ಪಾರ್ಕ್ ಅದು. ಹೌದು. ನಂಬರ್ 2 ಅಂದ್ರಲ್ಲ, ನಂಬರ್ 2 ಸ್ಟಾರ್ಟ್ ಆಗುತ್ತೆ. ಹೌದು. ಸೊ ಇದೆಲ್ಲ ಇಷ್ಟ ಆಯ್ತು. ಇನ್ನು 45 ಡೇಸಲ್ಲಿ ನೀವೇನೇನು ಹೇಳ್ತಾ ಇದ್ರೆ ಎಲ್ಲ ಕಂಪ್ಲೀಟ್ ಆಗುತ್ತೆ. ಖಂಡಿತ ಸರ್. ಸೊ ಆರ್ಚ್ ಆಗಿರ್ಬೋದು ಎಲ್ಲ. ಮತ್ತೆ ಇದು 24x ಸೆಕ್ಯೂರಿಟಿ ವ್ಯವಸ್ಥೆ? ಸರ್ ಹೌದು, 24/7 ಸೆಕ್ಯೂರಿಟಿ, CC ಕ್ಯಾಮ್ರಾಗಳ ಅವೈಲಬಲ್ ಇದೆ. ಯಾರೇ ಒಬ್ರು ಎಂಟ್ರೆನ್ಸ್ ಆಗಬೇಕು ಅಂದ್ರು ಫಸ್ಟ್ ಪರ್ಮಿಷನ್ ತಗೊಂಡೆ ಅವ್ರನ್ನ ನಾವು ಒಳಗಡೆ ಬಿಡೋವಂಥದ್ದು. ಇದು ಪ್ರಾಪರ್ ಗೇಟೆಡ್ ಕಮ್ಯುನಿಟಿ ಪ್ರಾಜೆಕ್ಟ್ ಸರ್ ಇದು ನಿಮಗೆ. ಓಕೆ 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 ಸರ್, ಅಮ್ಯುನಿಟೀಸ್ ಆಯಿತು, ನೋಡ್ತಾ ಇದ್ದೀವಿ. ಇನ್ನೊಂದು 45 ಡೇಸ್ ಬಿಟ್ಟು ಎಲ್ಲ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರೆ, ಆವಾಗಲೂ ಕೂಡ ಇನ್ನೊಂದು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅವಾಗ ಕಂಪ್ಲೀಟ್ ಒಂದು ರೆಡಿ ಆದಮೇಲೂ ಕೂಡ ಒಂದು ವಿಡಿಯೋ ರೆಡಿ ಇರುತ್ತೆ, ಆವಾಗಲೂ ಒಂದು ಮಾಡೋಣ. ಓಕೆ, ಖಂಡಿತ. ಸೊ ಇಲ್ಲಿನ ಅಮ್ಯುನಿಟೀಸ್ ಆಯಿತು. ಸುತ್ತಮುತ್ತ ಡೆವಲಪ್ಮೆಂಟ್ ಅಂತ ಬಂದರೆ ಸರ್, ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಈಗ ನೀವು ನೋಡ್ತಾ ಇರೋ ಪ್ರಕಾರ ಕಂಪೇರ್ ಟು ಬ್ಯಾಂಗ್ಳೂರ್, ನಾರ್ತ್ ಬಂದು ಹಾರ್ಟ್ ಆಫ್ ದ ಬ್ಯಾಂಗ್ಳೂರ್ ಅಂತ. ಎಸ್. ಸೊ ನಿಮಗೆ ಪೀಸ್ಫುಲ್ ಏರಿಯಾ ಸಿಗುತ್ತೆ. ಸುತ್ತಮುತ್ತ ನೀವು ನೋಡೋದಾದರೆ ನಮ್ಮ ಪ್ರಾಪರ್ಟಿಯಿಂದ ಒಂದು ದೇವನಹಳ್ಳಿಗೆ ರೀಚ್ ಆಗಬೇಕು ಅಂದರೆ 15 to 20 ಮಿನಿಟ್ಸಲ್ಲಿ ನೀವು ರೀಚ್ ಆಗ್ತೀರಾ. ಏರ್ಪೋರ್ಟ್ ತುಂಬ ನಿಯರ್ ಬೈ ಇದೆ, ತುಂಬ ಏರ್ಪೋರ್ಟ್ ಅಂತ ಬಿಡಿ, ಫ್ಲೈಟ್ಗಳು ಹೋಗ್ತಾನೆ ಇದಾವೆ ಸರ್. ಆಲ್ರೆಡಿ ವಿಡಿಯೋದಲ್ಲಿ ಕೂಡ ನೋಡ್ತಾ ಇದ್ದೀರಾ ಸರ್. ಸೊ ನಿಮಗೆ ಟರ್ಮಿನಲ್ 1 ಇಲ್ಲಿಂದ ನಿಮಗೆ ಅರೌಂಡ್ 6 to 7 ಕಿಲೋಮೀಟರ್ ಅಲ್ಲಿ ನೀವು ರೀಚ್ ಆಗ್ತೀರಾ. ಪ್ರಾಪರ್ ಎಂಟ್ರೆನ್ಸ್ ಹೋಗಬೇಕು ಅಂದರೆ ನಿಮಗೆ 15 to 16 ಕಿಲೋಮೀಟರ್ ಆಗುತ್ತೆ ಸರ್. ಹೈವೇನಲ್ಲಿ 15 to 16 ಕಿಲೋಮೀಟರ್ ಅಂದರೆ ಮ್ಯಾಕ್ಸಿಮಮ್ 20 to 25 ನಿಮಿಷ ಜರ್ನಿ ಆಗಿರುತ್ತೆ. ಆ್ಯಂಡ್ ಬಸ್ ಕನೆಕ್ಟಿವಿಟಿ ವೈಸ್ ನಿಮಗೆ ಪ್ರಾಪರ್ ಕನೆಕ್ಟಿವಿಟಿ ಇದೆ. ಇದು
ಅಂಡ್ ನಮ್ಮ ನಲ್ಲೂರಿಂದ ನಿಮ್ಗೆ ಬೂದಿಗೆರೆ ಬರೀ 20 ನಿಮಿಷಕ್ಕೆ ನೀವು ರೀಚ್ ಆಗ್ತೀರಾ 7 ಕಿಲೋಮೀಟರ್ ಸರ್. ಮತ್ತೆ KIDBA 1000 ಎಕರ್ ಎಕ್ಸ್ಟೆಂಡ್ ಆಗ್ತಾ ಇದೆ. ಓಕೆ ಓಕೆ. ಸೊ ಈಗ ನಿಮ್ಗೆ ದೊಡ್ಡ ದೊಡ್ಡ ಕಂಪ್ನಿಗಳು ಏನ್ ಹೇಳ್ತಾ ಇದೀರಾ, ವಾಲ್ಮಾರ್ಟ್ ಆಗ್ಬೋದು, ನಮ್ಮ ಸ್ಯಾಪ್ ಆಗ್ಬೋದು. ಸ್ಯಾಪ್ ಆಲ್ರೆಡಿ ರನ್ನಿಂಗ್ ಅಲ್ಲಿ ಇದೆ ಸರ್. ವೈಟ್ ಫೀಲ್ಡ್ ಇಂದ 1000 ಎಂಪ್ಲಾಯೀಸ್ ಮೈಗ್ರೇಟ್ ಆಗಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಫೇಸ್ 1 ಇನ್ನು ಎಕ್ಸ್ಟೆಂಡ್ ಆಗ್ತಾ ಇದೆ 1000 ಇದು. ಸೊ ಈಗ ನಿಮ್ಗೆ ಏನೇ IT ಕಂಪನೀಸ್ ಅಂತ ಏನ್ ನೋಡ್ತಾ ಇದೀರಾ, ಅಪ್ಕಮಿಂಗ್ IT ಕಂಪನೀಸ್ ಎಲ್ಲ ಇಲ್ಲಿ ಡೆವಲಪ್ಮೆಂಟ್ ಆಗುವಂತದ್ದು. ಹಾಗೆ BCCI ಸ್ಟೇಡಿಯಂ ಅಂತ ಕೇಳಿರ್ತೀರಾ, ನಮ್ಮ ಸ್ಟೇಡಿಯಂ ಇಲ್ಲಿಂದ 4 ಕಿಲೋಮೀಟರ್ ಸರ್. ಓಕೆ, ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಈ ಲೇಔಟಿಗೆ ಬರುತ್ತೆ, ಬಂದಿದೆ ಸರ್, ನಡೀತಾ ಇದೆ, ಇನ್ನು ಡೆವಲಪ್ಮೆಂಟ್ ಆಗ್ತಾ ಇದೆ. ಸೊ ಅದೇನು ಕೆಲಸ ನಡಿಬೇಕು ನೋಡಿ. ಆಲ್ರೆಡಿ ಇನ್ನೊಂದು ಫ್ಲೈಟ್ ಹೋಗ್ತಾ ಇದೆ, ಆಲ್ರೆಡಿ ನೋಡ್ತಾನೆ ಇದೀರಲ್ಲ ಸರ್. ಸೊ ಏರ್ಪೋರ್ಟ್ ಹತ್ರ ಇರೋದ್ರಿಂದ ಫ್ಲೈಟ್ಗಳು ಹೋಗ್ತಾನೆ ಇದ್ದಾವೆ. ಸುಮಾರು ಒಂದು 5 to 10 ಮಿನಿಟ್ಸ್ ಒಂದೊಂದು ಫ್ಲೈಟ್ ಹೋಗ್ತಾ ಇದಾವೆ ಇಲ್ಲಿ. ಸೊ ಟರ್ಮಿನಲ್ 1 ಇಲ್ಲಿಗೆ ಹತ್ರ ಇರುತ್ತೆ. ಹೌದು ಸರ್, ಟರ್ಮಿನಲ್ 1 ಮತ್ತೆ ಬ್ಯಾಕ್ ಗೇಟ್ 2 ನಿಮ್ಗೆ ಹತ್ರ ಇದೆ. ಎರಡು ಕೂಡ ಹತ್ರ. ಹೌದು. ಇನ್ನು ಮೇನ್ ಎಂಟ್ರೆನ್ಸ್ ಅಂದ್ರೆ ಹೇಳಿದ್ನಲ್ಲ 15 ರಿಂದ 16 ಕಿಲೋಮೀಟರ್ ಆಗುತ್ತೆ. ಸರ್ ಏನ್ ಡಾಕ್ಯುಮೆಂಟ್ ಬರುತ್ತೆ, ಏನ್ ಅಪ್ರೂವಲ್ ಬರುತ್ತೆ ಇಲ್ಲಿ ಒಟ್ಟು? ಸರ್ ನಮ್ದು ಬೈಯಪ್ಪ ಅಪ್ರೂವ್ಡ್ ಬರುತ್ತೆ. ಬಿಕಾಸ್ ನಾವು ಏರ್ಪೋರ್ಟ್ ನಿಯರ್ ಬೈ ಇರೋದ್ರಿಂದ, ಈಗ ನಿಯರ್ ಬೈ ಇನ್ಸೈಡ್ ಆಫ್ ದ ಸಿಟೀಸ್ BDA ಆಮೇಲೆ BMRD ಏನ್ ಬರುತ್ತೆ ಅಪ್ರೂವ್ಡ್, ಅದು ನಾವು ಏರ್ಪೋರ್ಟ್ ನಿಯರ್ ಇರೋದ್ರಿಂದ ನಮಗೆ ಬೈಯಪ್ಪ ಅಪ್ರೂವ್ಡ್ ಕೊಡ್ತೀವಿ. ದೇವನಹಳ್ಳಿಗೆ ಸಂಬಂಧಪಟ್ಟಿರ್ತಕ್ಕಂಥ. ಖಂಡಿತ ಸರ್, ದೇವನಹಳ್ಳಿಗೆ ಸಂಬಂಧಪಟ್ಟಿರೋಂಥದ್ದು ಇದು. ಹಾಗೆ ರೇರಾ ರಿಜಿಸ್ಟರ್ಡ್ ಸರ್, ಇದು ರೆಡಿ ಟು ರಿಜಿಸ್ಟ್ರೇಷನ್ ಇದೆ. 100% ಪಕ್ಕ ಡಾಕ್ಯುಮೆಂಟ್ ಇದೆ. ಬನ್ನಿ ನೋಡಿ, ಡಾಕ್ಯುಮೆಂಟ್ ವೆರಿಫೈ ಮಾಡಿ ಮುಂದೆ ಸ್ಟೆಪ್ ತಗೊಳ್ಳಿ. ಸೊ ಬೆಂಗಳೂರು ಸಿಟಿ ಒಳಗಡೆ ಅಂದ್ರೆ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿ ಹಂಚ್ಬಿಟ್ಟಿದ್ದಾರೆ. ಸೊ ಸುಮಾರು ವಿಡಿಯೋದಲ್ಲಿ ಹೇಳಿದೀನಿ ಕೂಡ ನಿಮಗೆ. ನೆಲಮಂಗಲ ಸೈಡ್ ತಗೋತೀನಿ ಅಂದ್ರೆ ಅದನ್ನ NPA ಅಪ್ರೂವ್ಡ್ ಅಂತ ಕರೀತಾರೆ. ಸೊ ಅದನ್ನ BMRD ಅನ್ನಲ್ಲ, ಈಕ್ವಲೆಂಟ್ ಟು BMRD. ಅದೇ ರೀತಿ ನೀವು ದೇವನಹಳ್ಳಿ ಸೈಡ್ ತಗೋತೀನಿ ಅಂತಂದ್ರೆ ಸೊ ಬೈಯಪ್ಪ ಅಪ್ರೂವ್ಡ್ ಅಂತ ಕರೀತಾರೆ. ಬೈಯಪ್ಪ ಅಪ್ರೂವ್ಡ್ ಅಂದ್ರೆ ದೇವನಹಳ್ಳಿ ಸೈಡ್ ಯಾರೇ ಸೈಡ್ ತಗೊಂಡ್ರು ಕೂಡ ಬೈಯಪ್ಪ ಅಪ್ರೂವ್ಡೇ ಬರ್ತಕ್ಕಂಥದ್ದು. ಅಂದ್ರೆ ಈಕ್ವಲೆಂಟ್ ಟು BMRD. ಸೊ ಇದನ್ನ BMRD ಅಂತಾನು ಕರಿಬಹುದು, ಅಂದ್ರೆ ಈಕ್ವಲೆಂಟ್ ಆಗಿ ಇರುತ್ತೆ ಅಂತ. ಬಟ್ ನೀವು ಡಾಕ್ಯುಮೆಂಟಲ್ಲಿ ಎಲ್ಲೇ ಓದಿದ್ರು ಕೂಡ ಬೈಯಪ್ಪ ಅಪ್ರೂವ್ಡ್ ಅಂತಾನೆ ಇರುತ್ತೆ. ಸೊ ಹಾಗಾಗಿ ಅದನ್ನೇ ನಮಗೆ ಪವನ್ ಸರ್ ಎಕ್ಸ್ಪ್ಲೇನ್ ಮಾಡಿದ್ದು. ಅದ್ರ ಬಗ್ಗೆ ಇನ್ನೂ ಜಾಸ್ತಿ ನಾಲೆಡ್ಜ್ ಬೇಕಂದರೆ ಅದ್ರ ಬಗ್ಗೆ ಯೂಟ್ಯೂಬಲ್ಲೆಲ್ಲ ಹೋಗಿ ಸರ್ಚ್ ಮಾಡಿ ತಿಳ್ಕೊಬೋದು ಅದ್ರ ಬಗ್ಗೆ ನಾಲೆಡ್ಜು. ಸರ್ ಈಗ ಬೈಯಪ್ಪ ಅಪ್ರೂವ್ಡ್ ಪ್ರಾಜೆಕ್ಟ್ ಅಂತ ಹೇಳ್ತಾ ಇದ್ದೀರಾ, ರಿಜಿಸ್ಟರ್ ಆಗಿದೆ, ಇಮಿಡಿಯೇಟ್ ರಿಜಿಸ್ಟ್ರೇಷನ್ಗೂ ಕೂಡ ರೆಡಿ ಇದೆ, ಕನ್ಸ್ಟ್ರಕ್ಷನ್ಗೂ ರೆಡಿ ಇದೆ ಅಲ್ವಾ ಸರ್? ಹೌದು ಸರ್. ಈಗ ಏನು ರೇಟ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ರೇಟ್ ವೈಸ್ ನಾವು 5899 ರುಪೀಸ್ ಈಗ ಕೋಟ್ ಮಾಡ್ತಾ ಇದ್ದೀವಿ. ಸೊ ಕ್ಲೈಂಟ್ ಬರ್ತಾರಲ್ವಾ, ಅವ್ರ ರಿಕ್ವೈರ್ಮೆಂಟ್ ಪ್ರಕಾರ ಹೋಗಿ ಅವ್ರಿಗೊಂದು ಬೆಸ್ಟ್ ಪ್ರೈಸ್ ಅಂತ ನಾವು ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಸರ್. 5899 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಂತ ಹೇಳ್ತಾ ಇದ್ದೀರಾ. ನೆಗೋಷಿಯಬಲ್ ಅಂದ್ರೆ ಮಾಡ್ಕೊಡ್ತೀರಾ ಸರ್? ಖಂಡಿತ. ಇನ್ನೂ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಸ್ಪೆಷಲಿ ನಿಮ್ಮ ಚಾನಲಿಂದ ನಿಮ್ಮ ಸಬ್ಸ್ಕ್ರೈಬರ್ ಯಾರೇ ಬಂದು ಕೇಳಿದ್ರು ಸರ್, ಸ್ಟ್ರೈಟ್ ಅವೇ ಹೇಳ್ತಾ ಇದ್ದೀನಿ, ನಾನೇನು ಕೋಟ್ ಮಾಡಿಬಿಟ್ಟು ಏನು ಡಿಸ್ಕೌಂಟ್ ಕೊಡ್ತೀನಿ ಅದರಲ್ಲಿ ಇನ್ನೂ 200 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಸರ್. ಇನ್ನೂ 200 ರೂಪಾಯಿ ಡಿಸ್ಕೌಂಟೇ ಕೊಡ್ತೀನಿ ಸರ್. ಅಂದರೆ 5899 ರೂಪಾಯಿ ಏನು ಕೋಟ್ ಮಾಡಿದ್ರು 30-40 ಸೈಟ್ಗೆ 70,78,000 ರೂಪಾಯಿ ಆಗುತ್ತೆ. ಸೊ ಹಾಗಾಗಿ ಇದರಲ್ಲಿ 200 ರೂಪಾಯಿ ತೆಗೆದ್ರೆ 5,699 ರೂಪಾಯಿ. ನೀವು 5,600 ಹಾಕೊಳ್ಳಿ ಸರ್. 5,600 ಓಕೆ. 1200 ಸ್ಕ್ವೇರ್ ಫೀಟ್ 67 ಲಕ್ಷಕ್ಕೆ ಇಲ್ಲಿ ಒಂದು ಸೈಟ್ ತಗೋಬಹುದು 30-40 ಅಲ್ವಾ ಸರ್? ಅದೇನಾಗಿದ್ರು ರಿಜಿಸ್ಟ್ರೇಷನ್ ಕಾಸ್ಟ್ ಇದೆಯಾ ಅದು ಎಕ್ಸ್ಟ್ರಾ ಆಗುತ್ತೆ. ಸೊ 67 ಲಕ್ಷಕ್ಕೆ ಕೊಡ್ತೀರಾ ಫೈನಲ್ ಆಗಿ. MVP ಕನ್ನಡ ಚಾನಲ್ ಮುಖಾಂತರ ಬಂದಿದೀವಿ ಅಂತಂದ್ರೆ ನಿಮಗೆ ಸ್ಟ್ರೈಟ್ ಅವೇ 200 to 300 ರೂಪೀಸ್ ಡಿಸ್ಕೌಂಟ್ ಕೊಟ್ಬಿಡ್ತೀವಿ ಸರ್. ಹೌದು, ಇಷ್ಟು ಸರ್. ಮತ್ತೆ ಬೇರೆ ಏನು ಹೇಳೋದಿದೆ ನಿಮ್ಮ ಲೇಔಟ್ ಬಗ್ಗೆ? ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀವಿ ಸರ್. ಇನ್ನು ನೀವು ನೋಡೋ ಪ್ರಕಾರ ನಮ್ಮ ಲೇಔಟ್ ನೀವೇ ನೋಡ್ತಾ ಇದ್ದೀರಲ್ಲ ಸರ್, ಹೇಗೆ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ. ಸೊ ನೋಡಿ, ಒಂದು ಸಂಸ್ಥೆ ನಾವು ಬೆಳವಣಿಗೆ ಮಾಡಬೇಕು ಅಂದ್ರೆ, ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ಅಂದರೆ ಅಫ್ಕೋರ್ಸ್ ನಮ್ಮ ಕಡೆಯಿಂದ ಒಂದು ಜೆನ್ಯೂನಿಟಿ ಅನ್ನೋದಿರಬೇಕು. ಅವ್ರಿಗೆ ಕೊಡೋವಂಥ ಪ್ರೈಸ್ಗೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋಂಥ ಒಂದು ಸರ್ವಿಸ್ ನಾವು ಕೊಡಬೇಕು. ಅದೇ ಥರ STP ಇನ್ಸ್ಟಾಲೇಷನ್ ಇದೆ. ಸೊ ನೀವು ನೋಡ್ಬೋದು ಅಲ್ಲಿ. ಸೊ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಅದು ಸಹ ನಿಮಗೆ 80,000 ಕೆಪಾಸಿಟಿ ಇರುವಂಥದ್ದು STP ಸರ್. STP ನಾವು ಏನೆಲ್ಲ ಮಾಡಿದ್ದೀವಿ, ಈಗ ನೀವು ಡ್ರೈನೇಜ್ ಆಗ್ಬೋದು, ವಾಟರ್ ಕನೆಕ್ಟಿವಿಟಿ ಆಗ್ಬೋದು, ಎಲೆಕ್ಟ್ರಿಸಿಟಿ ಕನೆಕ್ಟಿವಿಟಿ ಆಗ್ಬೋದು, ಎಲ್ಲ ಅಂಡರ್ ಗ್ರೌಂಡ್ ಅಲ್ಲಿ ಮಾಡಿದ್ದೀವಿ ಸರ್. ಪ್ರತಿಯೊಂದು ಅಂಡರ್ ಗ್ರೌಂಡ್ ಅಲ್ಲಿ ಇದೆ. ನೀವೆಲ್ಲ ಇದು ನೋಡ್ತಾ ಇದ್ದೀರಾ, ಇದೆಲ್ಲ ನಿಮ್ಗೆ ಫುಟ್ಪಾತ್ ಇರುತ್ತೆ. ಸೊ ನಿಮ್ಗೆ ಒಂದು ಲೈಟ್ ಬರುವಂತದ್ದಾಗ್ಲಿ, ದೊಡ್ಡ ಲೈಟ್ ಮತ್ತೆ ಪ್ಲಾಂಟೇಶನ್ ಸಹ ಮಾಡ್ತಾ ಇದೀವಿ ಸರ್. ಎಲ್ಲ ಕಸ್ಟಮೈಸೇಷನ್ ಕೊಟ್ಟಿದೀವಿ. ಒಂದು ನ್ಯೂ ಮಾಡೋಣ, ಹೊಸತನ ತರೋಣ ಅಂತಂದ್ಬಿಟ್ಟು ನಾವು ಮಾಡಿದೀವಿ. ನಿಮ್ಗೆಲ್ಲ ಅಂಡರ್ ಗ್ರೌಂಡ್ ಅಲ್ಲೇ ಬರುತ್ತೆ. ನಿಮ್ಗೆ 25 ಇಂಚ್ ಇರುವಂತ ರೋಡ್ ಸರ್. 25 ಇಂಚಸ್. ಹೌದು. ಸೊ ಅಂದ್ರೆ ನೋಡಬಹುದು ಕರೆಕ್ಟ್ ಆಗಿ ವೈಬ್ರೇಟ್ ಅಲ್ಲಿ ಹಾಕ್ಬಿಟ್ಟು, ಖಂಡಿತ ಕಾಂಕ್ರೀಟ್ ಅಂದ್ರೆ ಕ್ವಾಲಿಟಿ ಯೂಸ್ ಮಾಡ್ಬಿಟ್ಟು ಮಾಡಿದೀವಿ. ಯಾವ್ದ್ರಲ್ಲೂ ಕಾಂಪ್ರಮೈಸ್ ಇಲ್ಲ.
ಇಲ್ಲ ಸರ್ ನಿಮ್ಗೆ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಸೈಟ್ಗೆ ನಂಬರ್ ಅಂತ ಹಾಕ್ತೀವಲ್ವಾ, ಅದು ಸಹ ಹೊಸ್ದಾಗಿ ಮಾಡಬೇಕು ಅಂತ ನಾವೇ ಗ್ರಾನೈಟ್ಗೆ ಕಸ್ಟಮೈಸೇಷನ್ ಕೊಟ್ಟು ನಂಬರ್ನ ಹಾಕೋದಕ್ಕೆ ಕೊಟ್ಟಿದ್ದೀವಿ ಸರ್. ಮಾಡ್ಕೊಡ್ತೇವೆ. ಆ ಥರ ಹೊಸ್ದಾಗಿ ಇನ್ನೊಂದು ವಿಡಿಯೋ ಮಾಡೋಣ ಸರ್, ಎಲ್ಲ ಡೆವಲಪ್ಮೆಂಟ್ ಆದಮೇಲೆ ಅವಾಗ ಇನ್ನೂ ಕ್ಲಿಯರಾಗಿ ಹೇಳಿರೋ ಥರನೇ ಯಾವ ಥರ ನಡ್ಕೊಂಡಿದ್ದಾರೆ ಅನ್ನೋದು ಕೂಡ ನಾವು ಒಂದು ವಿಡಿಯೋ ಮುಖಾಂತರ ತೋರಿಸೋದಕ್ಕೊಂದು ಅವಕಾಶ ಸಿಕ್ಕಂಗಾಗುತ್ತೆ. ಸೊ ಈ ಕ್ಷಣಕ್ಕೆ ಆಲ್ರೆಡಿ 39 ಸೈಟ್ಸ್ ಸೋಲ್ಡ್ ಔಟ್ ಆಗಿದೆ, ಇನ್ನು 40 ಸೈಟ್ಸ್ ಆಲ್ಮೋಸ್ಟ್ ಸ್ಪೀಡಾಗಿ ಬುಕ್ಕಿಂಗ್ ಆಗ್ಬೋದು. ಬೇಗನೆ ಬಂದು ಪ್ರೀ ಲಾಂಚ್ ಆಫರಲ್ಲೇ ಬೇಗ ತೊಗೊಂಡ್ರೆ ಬೆಟರು. ಎಲ್ಲ ಡೆವಲಪ್ಮೆಂಟ್ ಆದಮೇಲೆ ಡಿಮ್ಯಾಂಡ್ ಇರೋಲ್ಲ, ನೀವು ಕೇಳ್ತಕ್ಕಂಥ ಫೇಸಿಂಗಲ್ ಸೈಟ್ ಸಿಗಲ್ಲ, ನೀವು ಕೇಳ್ತಕ್ಕಂಥ ಜಾಗದಲ್ಲಿ ಆಪ್ಷನ್ಸ್ ಇರಲ್ಲ ಅಲ್ವಾ ಸರ್? ಹೌದು ಸರ್. ಓಕೆ, ಈಗ ಲೇಔಟ್ ಪ್ಲ್ಯಾನಿಂಗು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಾವು ಎಲ್ಲಿದ್ದೀವಿ ಸರ್ ಈಗ? ಸರ್ ಈಗ ಎಕ್ಸಾಕ್ಟ್ ನಾವಿರೋವಂಥದ್ದು 8 ಇಲ್ಲಿದ್ದೀವಿ ಸರ್. ಈ ಸೈಟ್ ಇಲ್ಲಿದ್ದೀವಿ ನಾವು. ಹೌದು, ಸೈಟ್ 8 ನಂಬರು. ಹಾಂ. ಸೊ ಇದು ಎಂಟ್ರೆನ್ಸ್ ರೋಡ್ ಯಾವ ಕಡೆ? ಸರ್ ಎಂಟ್ರೆನ್ಸ್ ಬಂದು ನಿಮ್ಗೆ ಇಲ್ಲಿರುತ್ತೆ. ಓಕೆ. ಸೊ ಇದು ನಿಮಗೆ ಕಮರ್ಷಿಯಲ್ ಸ್ಪೇಸ್ ಬರುತ್ತೆ. ನಾವು ಫಸ್ಟ್ ಎಂಟ್ರೆನ್ಸಲ್ಲಿ ಇದ್ವಲ್ಲ, ಅದೆಲ್ಲ ಕಮರ್ಷಿಯಲ್ ಸ್ಪೇಸ್ ಬರುತ್ತೆ. ನಾನು ನಿಮ್ಗೆ ಹೇಳಿದಾಗೆ ಪಾರ್ಕ್ 1 ಅಂತ ಏನು ಹೇಳಿದೆ, ಓವರ್ ಹೆಡ್ ಟ್ಯಾಂಕ್ ಮತ್ತು ಪಾರ್ಕ್ 1 ಇದೆಲ್ಲ CA ಸೈಟ್ ಬರುತ್ತೆ ನಿಮಗೆ 10,000 ಸ್ಕ್ವೇರ್ ಫೀಟಲ್ಲಿ. ಇದು ಪಾರ್ಕ್ 2 ಬರುತ್ತೆ. ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಪಾರ್ಕ್ 2 ಬರುತ್ತೆ. STP ಇಲ್ಲಿ ಬರುತ್ತೆ. ಓವರ್ ಹೆಡ್ ಟ್ಯಾಂಕ್ ಪಾರ್ಕ್ 2 ಹತ್ರ ಬರುತ್ತೆ ಸರ್. ಸೊ ಇಷ್ಟು. ಹೌದು. ಸೊ ನೋಡ್ತಾ ಇದ್ದೀರಲ್ಲ, ಮತ್ತು ಯಾವ ಥರ ಯೂಸೇಜ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಅನ್ನೋದ್ರು ಕೂಡ ಮೆನ್ಷನ್ ಮಾಡಿದ್ದಾರೆ. ರೆಸಿಡೆನ್ಷಿಯಲ್ ಪರ್ಪೋಸು 51% ಯೂಸ್ ಮಾಡಿದರೆ, ಕಮರ್ಷಿಯಲ್ 1.95%, ಪಾರ್ಕ್ಗೆ 10% ಯೂಸ್ ಮಾಡಿದರೆ, CA ಜಾಗ 5%, ರೋಡ್ಗೆ 31.82%, ಟೋಟಲು 100%. ಅಂದರೆ ಈ ಥರ ಡಿವೈಡ್ ಮಾಡಿಕೊಂಡು ಗೌರ್ಮೆಂಟ್ ಆ್ಯಸ್ ಪರ್ ನಾರ್ಮ್ಸ್ ಪ್ರಕಾರ ಯಾವ್ದು ಯಾವ ಥರ ಯೂಸ್ ಮಾಡ್ಕೋಬೇಕು ಆ ಥರನೇ ಕ್ಲಿಯರಾಗಿ ಡೆವಲಪ್ಮೆಂಟ್ ಮಾಡಿದ್ದೀರಾ. ಹೌದು ಸರ್. ಸೊ ಕರೆಂಟ್ ಎಲ್ಲ ಅಂಡರ್ಗ್ರೌಂಡ್ ವ್ಯವಸ್ಥೆನ? ಎಲ್ಲ ಅಂಡರ್ಗ್ರೌಂಡ್ ವ್ಯವಸ್ಥೆನೇ ಇರುತ್ತೆ. ನಿಮಗೆ ವಾಟರ್ ಆಗ್ಬೋದು, ಎಲೆಕ್ಟ್ರಿಸಿಟಿ ಕನೆಕ್ಟ್ ಆಗ್ಬೋದು, ಸೇವೇಜ್ ಆಗ್ಬೋದು, ಪ್ರತಿಯೊಂದು ಸರ್. ನಾವು ಇಲ್ಲಿ ನೋಡ್ತಾ ಇದ್ದೀರಾ, ಈ ಪೈಪ್ ಎಲ್ಲ ಅಂಡರ್ಗ್ರೌಂಡ್ ಅಲ್ಲಿ ಯಾವ ತರ ಮಾಡ್ಕೊಟ್ಟಿದೀವಿ ಅಂತ. ಪ್ರತಿಯೊಂದು ನಿಮಗೆ ಎಲ್ಲ ಆಸ್ ಪರ್ ದ ನಾರ್ಮ್ಸೇ ನಾವು ಮಾಡ್ಕೊಟ್ಟಿದೀವಿ. ಕಸ್ಟಮರ್ಗೆ ಯಾವುದು ತೊಂದರೆ ಆಗಬಾರ್ದು ಸರ್, ಫ್ಯೂಚರಲ್ಲಿ ಸಹ ತೊಂದರೆ ಆಗಬಾರ್ದು. ಸೊ ಆ ಥರ ಒಂದು ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ಟ್ರೈ ಮಾಡಿದ್ವಿ. ಖಂಡಿತ ಸಕ್ಸಸ್ಫುಲ್ ಆಗಿ ಹೋಗ್ತಾ ಇದ್ದೀವಿ. ಆಗತ್ತೆ. ಸೊ ನಿಮ್ಮಂಥವ್ರ ಆಶೀರ್ವಾದ ಏನು ಸರ್, ಎಲ್ಲ ದೇವರ ಆಶೀರ್ವಾದ. ಈಗ ನೀವು ಅಡ್ವಾನ್ಸ್ ಬುಕ್ಕಿಂಗ್ ಎಷ್ಟು ಅಂತ ಇದ್ದೀರಾ ಸರ್? ನಾವು ಅಡ್ವಾನ್ಸ್ ಬುಕ್ಕಿಂಗ್ ಬಂದು 50,000 ರೂಪಾಯಿ ತಗೊಳ್ತಾ ಇದ್ದೀವಿ, ಲೀಗಲ್ ಡಾಕ್ಯುಮೆಂಟ್ ಇಸ್ಕೊಳೋದಕ್ಕೆ. ಎಕ್ಸಾಕ್ಟ್ಲಿ ಸರ್. ನೀವು 50,000 ಏನು ಪೇ ಮಾಡ್ತೀರಾ, ಇಮ್ಮಿಡಿಯೇಟ್ ಆಗಿ ನಿಮಗೆ ನಮ್ಮ ಕಡೆಯಿಂದ ಲೀಗಲ್ ಕೊಡ್ತೀವಿ ಸರ್. ಓಕೆ. ನೀವು ಹೋಗಿ ಲೀಗಲ್ನ ವೆರಿಫೈ ಮಾಡಿಸಿ ನಿಮ್ಮ ಲೀಗಲ್ ಅಡ್ವೊಕೇಟ್ ಹತ್ರ. ಸೊ ಎಲ್ಲ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿದೆ ಅಂದರೆ ನೀವು ಮುಂದುವರಿರಿ ಸರ್. ನಿಮ್ಗೇನಾದರೂ ಬ್ಯಾಕ್ ಸ್ಟೆಪ್ ಆಗಬೇಕು ಅಂತ ಹೇಳ್ತಾ ಒಂದು ಫೋನ್ ಇಲ್ಲ ಡೈರೆಕ್ಟ್ ಆಗಿ ಬಂದು ಸರ್ ಈ ಥರ ನಾನು ಹೋಗ್ತಾ ಇದ್ದೀನಿ, ನೀವು ಯಾವ ಅಕೌಂಟಿಂದ ದುಡ್ಡು ಹಾಕಿದ್ದೀರಾ ಅದೇ ಅಕೌಂಟ್ಗೆ ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ನಾವು ₹1 ಡಿಡಕ್ಷನ್ ರಿಫಂಡ್ ಮಾಡ್ಕೊಡ್ತೀವಿ. ಸೂಪರ್ 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 ಸೂಪರ್. ಸೊ 50,000 ರೂಪಾಯಿ ಅಡ್ವಾನ್ಸ್ ಬುಕ್ಕಿಂಗ್, ಒಂದು 10 to 15 ಡೇಸ್ ಟೈಮ್ ಇರುತ್ತಾ? ಹೌದು ಸರ್. ಹೌದು, 15ರಿಂದ 20 ದಿನ ಟೈಮ್ ಇರುತ್ತೆ. ಸೊ 20 ಡೇಸ್. ಹೌದು, 20 ಡೇಸ್ ಬಿಟ್ಟು ಒಳಗಡೆ ನೀವೇನು ಲೀಗಲ್ ಚೆಕ್ ಮಾಡಿಸ್ಕೊತೀರೋ ಮಾಡ್ಕೊಬೋದು ಸರ್. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬ್ಯಾಕ್ಔಟ್ ಆಗಿ, ಓಕೆ ಇತ್ತು ಅಂದರೆ ಅಗ್ರಿಮೆಂಟು, ಇಲ್ಲ ಲೋನಲ್ಲಿ ಹೋಗ್ತೀನಿ ಅಂದರೆ ಲೋನಲ್ಲಿ ಹೋಗ್ಬೋದು. ಅರೌಂಡ್ ಎಷ್ಟು ಪರ್ಸೆಂಟೇಜ್ ಲೋನ್ ಆಗ್ಬೋದು? ಅಪ್ ಟು 80 to 90% ವರೆಗೂ ಲೋನ್. 80 to 90% ಲೋನೇ ಆಗುತ್ತೆ ಸರ್. ಓಕೆ ಓಕೆ. ಲೇಔಟ್ಗೆ ಹೆಸರು ಅಥೇನಾ ಅಂತ ಇಟ್ಟಿದ್ದೀರಾ ಅಂತ. ಏನು ಅಥೇನಾ ಅಂದರೆ ಸರ್? ಅಥೇನಾ ಅಂದರೆ ನಮ್ಮ ಗ್ರೀಕ್ ವರ್ಡ್ ಅಲ್ಲಿ ವಿಸ್ಡಮ್ ಅಂತ ಸರ್. ವಿಸ್ಡಮ್, ಎಸ್. ಅದು ಅರ್ಥ ಆಗಲಿಲ್ಲ ನಮಗೆ ಸರ್. ವಿಸ್ಡಮ್ ಅಂದರೆ ಪ್ಯಾರಡೈಸ್. ಓಕೆ ಓಕೆ. ಸೊ ಆ ನೇಮ್ನ ಈ ಲೇಔಟ್ಗೆ ಇಟ್ಟಿದ್ದೀರಾ? ಹೌದು. ಓಕೆ, ಸೂಪರ್ ಸರ್. ಹಾಗಾದರೆ ನೀವು ಹೇಳೋ ಪ್ರಕಾರ 5,899 ರೂಪಾಯಿ ಕೋಟ್ ಮಾಡ್ತಾ ಇದ್ರಿ. ಸೊ ಫೈನಲ್ ಆಗಿ ನಮ್ಮ ಚಾನಲ್ ಮುಖಾಂತರ ಯಾರೇ ಬಂದರೂ ಕೂಡ 5,600 ರೂಪಾಯಿ ಫೈನಲ್ ಮಾಡ್ತೀರಾ ಪರ್ ಸ್ಕ್ವೇರ್ ಫೀಟ್ ಅಲ್ವಾ? ಖಂಡಿತ. ಸೊ ಇನ್ನು ಉಳಿದಿರೋದೇ 40 ಸೈಟ್ಸ್. ಅದ್ರಲ್ಲಿ ಯಾರ್ಯಾರೆಲ್ಲ ಬಂದು ಬುಕ್ ಮಾಡ್ಕೋತೀರೋ ಬೇಗ ಬುಕ್ ಮಾಡ್ಕೊಳ್ಳಿ. ಸೊ ಅರೌಂಡ್ 80 to 90% ಲೋನ್ ಕೂಡ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀರಾ ನಿಮ್ಮ ಕಡೆಯಿಂದ. ಸೊ ಆಲ್ಮೋಸ್ಟ್ ನ್ಯಾಷನಲೈಸ್ ಬ್ಯಾಂಕ್ ಯಾವ ಥರ ಸರ್? ಎಲ್ಲ ನ್ಯಾಷನಲೈಸ್ಡ್ ಬ್ಯಾಂಕಲ್ಲೂ ನಿಮಗೆ ಲೋನ್ ಅಪ್ರೂವ್ ಆಗುತ್ತೆ. SBI, HDFC, ಆಕ್ಸಿಸ್. ಆಲ್ರೆಡಿ ಟೈಪ್ ಆಗಿದ್ದೀರಾ? ಖಂಡಿತ ಸರ್. ಓಕೆ, ನೈಸ್. ಈಗ ಆಫೀಸ್ ಎಲ್ಲಿ ಬರುತ್ತೆ ಸರ್? MVK ಸರ್ ನಮ್ಮ ಆಫೀಸ್ ಬಂದು ನಿಮಗೆ ರೇವಾ ಸರ್ಕಲ್ ಹತ್ರ ನಮ್ಮ MVK ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಆಫೀಸ್ ಅಲ್ಲೇ ಇದೆ. ಸೊ ನಿಮ್ಗೆ ಏನೇ ಒಂದು ಇನ್ಫಾರ್ಮೇಶನ್ ಬೇಕಿದ್ರು ನೀವು ಸೈಟಲ್ಲಿ ಬೇಕಾದರೂ ಬುಕ್ ಮಾಡ್ಬೋದು, ಅಥವಾ ಆಫೀಸ್ಗೆ ಹೋಗ್ಬಿಟ್ಟು ನೀವು ಡೈರೆಕ್ಟಾಗಿ ನಮ್ಮ ಬಾಸ್ ಮುಖಾಂತರ ಬೇಕಾದರೂ ನೀವು ಮಾತಾಡ್ಬೋದು. ಸೊ ಮಾತಾಡಿ ಆಫೀಸಿಗೆ ವಿಸಿಟ್ ಮಾಡಿ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಬಾಗ್ಲೂರ್ ಮೇನ್ ರೋಡ್ ನಿಯರ್ ರೇವಾ ಸರ್ಕಲ್. ಹೌದು. ಕೊಟ್ಟಿಗೆನಹಳ್ಳಿ, ಬ್ಯಾಂಗ್ಳೂರ್, ಇಲ್ಲಿ ಆಫೀಸ್ ಬರ್ತಕ್ಕಂಥದ್ದು. ಹೌದು ಸರ್. MVK ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅಂತ ಗೂಗಲಲ್ಲಿ ನೋಡಿರಿ. ಅದು ಕೊಟ್ಟಿಗೆನಹಳ್ಳಿ ಅಂದರೆ ಬಾಗ್ಲೂರ್ ರೇವಾ ಸರ್ಕಲ್ ಹತ್ರ ಬರ್ತಕ್ಕಂಥದ್ದೇ ಇವರ ಆಫೀಸು. ಅಲ್ಲಿಗೂ ಕೂಡ ವಿಸಿಟ್ ಮಾಡ್ಬೋದು, ಇಲ್ಲ ಇಲ್ಲಿಗೂ ಕೂಡ ಬರ್ಬೋದು.
ಸೊ ಫೈನಲಾಗಿ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀವಿ. ಸೊ ಎಲ್ಲ ಡೆವಲಪ್ಮೆಂಟು ಕಂಪ್ಲೀಟ್ ಆಗ್ತಾ ಇದೆ ಇನ್ನು 45 ಡೇಸಲ್ಲಿ. ಯಾಕಂದರೆ ಸ್ಪೀಡಾಗಿ ನಡೀತಾ ಇದೆ ಕೆಲಸ, ಎಲ್ಲ ಕ್ವಾಲಿಟಿ ವರ್ಕೆ ಕೊಡ್ತಾ ಇದ್ದಾರೆ. ಲೈಕ್ ಈ ಪ್ರಾಡಕ್ಟ್ಗಳೇ ಐಟಮ್ಸ್ಗಳು ನೀವು ತರಿಸಿರೋದು ಇದೇ ಹೇಳುತ್ತೆ ಯಾವ ಥರ ಕ್ವಾಲಿಟಿ ಕಸ್ಟಮೈಸೇಷನ್ ಮಾಡಿಸಿರೋದು ಸರಿ. ನೈಸ್. ಸೊ ಮತ್ತೊಂದು ವಿಡಿಯೋ ಮಾಡೋಣ ಸರ್. ನೋಡಿ, ಪ್ರತಿ ವಿಡಿಯೋದಲ್ಲೂ ಪ್ರತಿ ಸೈಟ್ಗೂ ಪ್ರತಿ ಲೇಔಟ್ಗೂ ಹೇಳ್ತಾ ಇರ್ತೀನಿ, ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿಯಿಂದ ಇರಬೇಕಂತ ಹೇಳ್ಬಿಟ್ಟು. ಒಬ್ಬರಲ್ಲ ಇಬ್ಬರು ಲೀಗಲ್ ಲಾಯರ್ ಹತ್ರ ಚೆಕ್ ಮಾಡಿಸ್ಕೊಂಡು ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿಯುತವಾಗಿ ಮುಂದುವರಿರಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸರ್ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ಬರ್ತಾರೆ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಎಷ್ಟಾಗುತ್ತೋ ಅಷ್ಟು ನೆಗೋಷಿಯಬಲ್ ಮಾಡಿ ಖಂಡಿತ ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಲ್ವಾ? ಖಂಡಿತ ಸರ್, ನಿಮ್ಮ ಮುಖಾಂತರ ಬಂದರೆ ಖಂಡಿತ ಮಾಡಿಕೊಡೋಣ. ಥ್ಯಾಂಕ್ ಯು ಸೊ ಮಚ್. ನಿಮಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ಪೇಷನ್ಸ್ ಇಟ್ಟು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.